ಕೌಕೊಂಡ ಮುಂಗಾರ ಮೋಡ ಮ್ಯಾಲೆ ಕೌಕೊಂಡ ಮುಂಗಾರ ಮೋಡ ತುರಿ ಬರ್ತಾನ ಚಂದ್ರಾಮನೋಡ ತುರಿ ಬರ್ತಾನ ಚಂದ್ರಾಮನೋಡ ನೀಲಿಯ ನವಲ ಹಾರಿಸಿಕೊಂಡು ಚುಕ್ಕಿಯ ಬಾವುಟ ಏರಿಸಿಕೊಂಡು ನೀಲಿಯ ನವಲ ಹಾರಿಸಿಕೊಂಡು ಚುಕ್ಕಿಯ ಬಾವುಟ ಏರಿಸಿಕೊಂಡು ಅಂಗಳಕ್ಕೆ ಬರುತ್ತಾನೆ ಆವರೆಗೆ ತಾಳು ಬಂದಾಗ ಮಾವಯ್ಯ ಹೇಳಿದ್ದು ಕೇಳು ಮ್ಯಾಲೆ ಕವುಕೊಂಡ ಮುಂಗಾರ ಮೋಡ ಮ್ಯಾಲೆ ಕವುಕೊಂಡ ಮುಂಗಾರ ಮೋಡ ತುರಿ ಬರ್ತಾನ ಚಂದ್ರಾಮನೋಡ ತುರಿ ಬರ್ತಾನ ಚಂದ್ರಾಮನೋಡ ಮೋಡದ ನಾಡಿಗೆ ನಿನ್ನನ್ನು ಹೊಯ್ದು ತೂಗಿ ತೊಟ್ಟಿಲ ನಿಂದು ರಂಬೇರ ಬೈದು ಮೋಡದ ನಾಡಿಗೆ ನಿನ್ನನ್ನು ಹೊಯ್ದು ತೂಗಿ ತೊಟ್ಟಿಲ ನಿಂದು ರಂಬೇರ ಬೈದು ಮುತ್ತಾನ ನಿದ್ದೆಗೆ ಕನಸೆಳೆಯೋ ಹೊತ್ತು ಕೊಡ್ತಾನೆ ಮಾವಯ್ಯ ಬೆಚ್ಚನೆ ಮುತ್ತು ಮ್ಯಾಲೆ ಕವುಕೊಂಡ ಮುಂಗಾರ ಮೋಡ ಮ್ಯಾಲೆ ಕವುಕೊಂಡ ಮುಂಗಾರ ಮೋಡ ತುರಿ ಬರ್ತಾನ ಚಂದ್ರಾಮನೋಡ ತುರಿ ಬರ್ತಾನ ಚಂದ್ರಾಮನೋಡ ತುರಿ ಬರ್ತಾನ ಚಂದ್ರಾಮನೋಡ ತುರಿ ಬರ್ತಾನ ಚಂದ್ರಾಮನೋಡ. ಥ್ಯಾಂಕ್ ಯು. ಸಚಿನ್ ಇವತ್ತು ಸೆಂಚುರಿ ಹೊಡೆದ್ರಾ ಅನ್ನಿಸ್ತಾ ಇದೆಯಾ? 99%, 1% ಎಲ್ಲ ಮಿಸ್ ಹೊಡೆದಿರ್ಬೋದು ಅಂತ. ಹೌದಾ? ಓಕೆ. ಆ್ಯಕ್ಚುಲಿ ಅವ್ನು ಹೇಳ್ತಿದ್ದ ನಾನು ಇವತ್ತು ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ, ನಾನು ಫುಲ್ ಇವತ್ತು ನಾನು ನೆನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ, ಇವತ್ತೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಫುಲ್ ಕಾನ್ಫಿಡೆನ್ಸಲ್ಲಿ ಬಂದು ಹಾಡಿದ್ದಾನೆ. ಅದರಲ್ಲಿ ಎಕ್ಸ್ಟ್ರಾ ಬೇರೆ ಇತ್ತಲ್ಲ ಮ್ಯಾಮ್, ಕೊಡ್ತಾನೆ ಮುತ್ತೋರು ಕೊಡೋಣ ಅನ್ಕೊಂಡೆ ಗಾಬ್ರಿ ಮರ್ತೇ ಹೋಯ್ತು. ನೀನು ಏನಕ್ಕೆ ಅಷ್ಟು ಪ್ರಾಕ್ಟೀಸ್ ಮಾಡಿದೆ ಅಂತ ನನಗೆ ಇವಾಗ ಗೊತ್ತಾಯ್ತು. ಅಲ್ಲ ಕೊಡೋಣ ಅನ್ಕೊಂಡೆ, ಯಾರಿಗೆ ಕೊಡೋಣ ಅನ್ಕೊಂಡೆ? ಜಡ್ಜಸ್ಗಳಿಗೆ ಮ್ಯಾಮ್. ಹಂಗ ಅಲ್ಲ, ಅವಳ ಪಕ್ಕ ಬಂದು ನಿಂತ್ಕೊಂಡಾಗ ಯಾಕೆ ಹೇಳ್ದಿ ಮಾತು? ಅಕ್ಕ ಅಲ್ವಾ ಮೇಡಮ್, ಅದು ಅವಾಗ ನಡೀತಾ ಇರುತ್ತೆ ಹಾಗೆ. ಅರ್ಚನಾ ಮ್ಯಾಮ್ ಏನೇನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾನೆ. ಹಾ, ಅದೇ ಎಲ್ಲೂ ಕೇಳಿರ್ಲಿಲ್ಲ ಮುತ್ಕೊಡೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ ಅಂತ. ನಂಗೆ ತುಂಬ ಪ್ರೀತಿ ಇರೋಂಥ ಹಾಡಿದು ಮಂಜುಳಾ ಗುರುರಾಜ್ ಅವ್ರು ಹಾಡಿರೋಂಥದ್ದು. ನನ್ನ ಫೇವ್ರೆಟ್ ಮೂವಿ ಚಿನ್ನರಿ ಮುತ್ತ, ನಾನು ಹಾಡಿರೋ ಮೂವಿ. ಈ ಸಾಂಗ್ ನಾನು ಹಾಡಿರೋದಲ್ಲ, ಇದು ಮಂಜುಳಾ ಗುರುರಾಜ್ ಅವರು. ಈ ಸಿನಿಮಾದಲ್ಲಿ ನಾನು ಹಾಡಿ 33 ವರ್ಷ ಆಯಿತು. ಇನ್ನು ಅವನು ಹಾಡ್ತಾ ಇರುವಾಗ ನಾ ಎಲ್ಲ ಫ್ರಾಕ್ ಹಾಕ್ಕೊಂಡು ಅರವಿಂದ್ ಸ್ಟುಡಿಯೋ ತುಂಬ ಓಡಾಡಿಕೊಂಡು ಅಶ್ವಥ್ ಅವರು ಎಲ್ಲ ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಅವ್ರು ನಮ್ಮನ್ನು ಹಿಡಿದು ಕೂರಿಸೋದೇ ಒಂದು ಕೆಲಸ ಆಗೋಗಿತ್ತು. ಅದೆಲ್ಲ ನೆನಪಿಗೆ ಬರ್ತಾಯಿತ್ತು ರೆಕಾರ್ಡಿಂಗ್ ಟೈಮ್ದೆಲ್ಲ. ಎಲ್ಲ ನನಗೆ
ಹಳೇ 33 ವರ್ಷದ ಹಿಂದೆ ಕರ್ಕೊಂಡೋದಿ ಕಣೋ ನೀನು. ಥ್ಯಾಂಕ್ ಯು ಮ್ಯಾಮ್. ಭಾವನೆ ತುಂಬ ಒಳ್ಳೆ ಫೀಲ್ ಕೊಟ್ಟು ಹಾಡ್ದು. ಅಲ್ಲಲ್ಲಿ ಶ್ರುತಿ ಶಾರ್ಪ್ ಆಗ್ತಾ ಇತ್ತು ನಿಂದು. ಆಮೇಲೆ ಇವನು ಅಷ್ಟೇ ಅಲ್ಲಿ ತಪ್ಪದ ಚರಣದಲ್ಲಿ ತಪ್ಪಿಬಿಟ್ಟು ನನ್ನನ್ನು ನೋಡಿಕೊಂಡು ನಾನೇನೋ ತಪ್ಪು ಮಾಡಿದ್ದೀನಿ ನೋಡ್ತಾರ ನನಗೆ ಹೆಂಗೆ ಕಂಡುಬಿಡ್ತಾ ಇದ್ದಾನೆ. ಅದ್ರ ನೀವೇನಾದ್ರು ಕಂಡು ಹಿಡಿದ್ಬಿಟ್ರಾ ಅಂತ. ಅದ್ಯಾವುದದು ಬಂದಾಗ ಮಾವಯ್ಯ ಬೇಕಾದ್ದು ಕೇಳು, ಏನೇನೋ ಹೇಳಿದ್ದು ಕೇಳು ಅಂದ್ಬಿಟ್ಟ ಅವನು. ಅಂಗಳಕ್ಕೆ ಬರುತ್ತಾನೆ ಆವರೆಗೆ ತಾಳು, ಬಂದಾಗ ಮಾವಯ್ಯ ಹೇಳಿದ್ದು ಕೇಳು. ಅದೆಲ್ಲ ತುಂಬ ಮೈನ್ಯೂಟ್ ಮಿಸ್ಟೇಕ್ಸು. ಬಟ್ ನೀನು ಮ್ಯಾಲೆ ಏನದು ಫಸ್ಟ್ ವರ್ಡು? ಮ್ಯಾಲೆ ಕವುಕೊಂಡ ಕೌಕೊಂಡ ಅಲ್ಲ, ಅದು ಕೌಕೊಂಡಿದ್ದಾವೆ ಅಂತ. ಮ್ಯಾಲೆ ಕೌಕೊಂಡವು ಮುಂಗಾರು ಮೋಡ, ಆಯಿತಾ. ಆಮೇಲೆ ನಾಡಿಗೆ ಹೊಯ್ದು ಅಂತಿದ್ದಿ, ಒಯ್ದು ಕರ್ಕೊಂಡೋಗಿ ಅಂತ. ಹಾಂ ಆಯಿತಾ. ಅನುಪಲ್ಲವಿನ ಎಗರಿಸ್ಬಿಟ್ಟಿಯಲ್ಲ ಮ್ಯಾಮ್. ಅಲ್ಲದೆ 2 ಚರಣ ಆಡ್ಬೇಕು. 2 ಚರಣ ಹಾಡ್ಬೇಕು, ಕರೆಕ್ಟು. ಅನುಪಲ್ಲವಿ ಯಾಕೆ ಬಿಟ್ಟು? ನಾನು ಅದನ್ನು ಚರಣ ಅನ್ಕೊಂಬಿಟ್ಟೆ. ಇಲ್ಲ ಉತ್ತರಿಸಿ ಕತ್ತಲ ರಾಹು ಕೇತು ಚಂದುಳ್ಳ ಚಿಗರಿ ಹೆಗಲೇರಿಕು. ಎಷ್ಟು ಒಳ್ಳೆ ಟ್ಯೂನ್ ಅದು. ಅದನ್ನೇ ಬಿಟ್ಬಿಟ್ಟು ನೀನು. ನಾನು ಅದನ್ನು ಚರಣ ಅನ್ಕೊಂಬಿಟ್ಟು. ಅದು ಚರಣ ಅಲ್ಲ, ಅದು ಅನುಪಲ್ಲವಿ. ಇದೆರಡು ಹಾಡಿದೆಯಲ್ಲ, ಇದೆರಡು ಚರಣ, ಆಯಿತಾ. ತುಂಬ ಸುಂದರವಾದ ಪೋರ್ಷನ್ ಬಿಟ್ಟು ನೀನು ಹಾಡೋದು. ಬಟ್ ತುಂಬ ಒಳ್ಳೆ ಫೀಲ್ ಕೊಟ್ಟು ಹಾಡಿದ್ಯಾ. ಇನ್ನೊಂದು ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸಚಿನ್ ಹೋಗ್ಲಿ, ಕೌಕೊಂಡು ಅಂದ್ರೆ ಅರ್ಥ ಆಯ್ತಾ? ಹೋಗ್ಲಿ ಪದ ಸರ್, ಮೋಡ ಕಟ್ಟಿರುತ್ತಲ್ಲ, ಕವಿದುಕೊಳ್ಳೋದು, ಆವರಿಸ್ಕೊಳ್ಳೋದು. ಅದಕ್ಕೆ ಆ ಪದಗಳನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಅನ್ನೋದಷ್ಟೇ. ಭಾಳ ಒಳ್ಳೆ ಮೆಲೋಡಿಯಸ್ ವಾಯ್ಸ್ ನಿಮ್ಮದು ಅಲ್ಲ. ಮಧುರವಾದ ಹಾಡುಗಳಿಗೆ ಹೇಳಿ ಮಾಡಿಸಿದ ಧ್ವನಿ ನಿಮ್ಮದು. ಬೇರೆ ಯಾವುದಾದ್ರೂ ಹಾಡಿದ್ರೆ, ನೀವು ಯಾವ್ದಾದ್ರು ಬೇರೆ ಹಾಡುಗಳನ್ನ ಹಾಡಿದ್ರೆ, ಈ ಥರ ಫಿಲ್ಮ್ಗಳು ಹಾಡಿದಿರಾ? ಸರ್, ನನ್ನ ಫಸ್ಟ್ನೇ ಫಿಲ್ಮೇ ಮೆಲೋಡಿಯಸ್ತು. ಸೊ ಅದಕ್ಕೆ ನನಗೆ ಸ್ಟೇಟ್ ಅವಾರ್ಡ್. ಏನು ಹಾಡೋದು? ನೀನೇ ತಾನೇ ನನ್ನ ಜೀವ, ನೀನು ನನಗೆ ತಾನೇ ನನ್ನೋಲವ. ಈ ಥರ ಏನೋ ಲಿರಿಕ್ಸ್ ಬರುತ್ತೆ. ಭಾಳ ಒಳ್ಳೆ ಹಾಡು. ಅಲ್ಲ, ಅದಾದ್ಮೇಲೆ ಏನು ಹೇಳ್ದ ಕೇಳಿಸ್ತಾ? ಆ ಹಾಡಿಗೆ ಅವನಿಗೆ ಸ್ಟೇಟ್ ಅವಾರ್ಡ್ ಬಂದಿದೆ. ಚಪ್ಪಾಳೆ ಕೊಡ್ರಪ್ಪ. ಅಂದರೆ ರಿಯಲ್ ನಿಜವಾದ ಸಿನಿಮಾದಲ್ಲಿ ಮ್ಯಾಮ್ ಇದು ಲಿರಿಕ್ಸ್ ಇರಲ್ಲ. ಅಂದರೆ ಮೂಕಿ ಹೀರೋ ಹೀರೋಯಿನ್ ಅವ್ರಿಬ್ರಿಗೂ ಮಾತು ಬರಲ್ಲ. ಬರೀ ನಾವು ವಾ 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 ಇಷ್ಟೇ ಹಾಡೋದು. ಬಟ್ ಕೊನೆಗೆ ಸಿನಿಮಾ ಮುಗಿದು ಹೋಗುವಾಗ ಏನದ್ರ ಅರ್ಥ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಒಂದು ಹಾಡಿರ್ತೀವಿ ಅಷ್ಟೇ. ಬಟ್ ಸಚಿನ್, ಇದರಿಂದ ನಿನ್ ಒಂದು ಒಳ್ಳೆ ಉಪಯೋಗ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ನನ್ನ ಪ್ರಕಾರ ವೈಯಕ್ತಿಕವಾಗಿ ಒಂದಷ್ಟು ಉಪಯೋಗ ಆಗುತ್ತೆ ನಿಮಗೆ. ಈ ಬೇರೆ ಬೇರೆ ಪ್ರಕಾರದ ಹಾಡುಗಳನ್ನೆಲ್ಲ ತಿಳ್ಕೊಂಡ್ರೆ ನಿಮಗೆ ಸಿನಿಮಾದಲ್ಲಿ ಹಾಡೋಕ್ಕೆ ಇನ್ನಷ್ಟು ಒಳ್ಳೆ ನಿಮ್ಗೆ ಅನುಕೂಲ ಆಗುತ್ತೆ. ನನ್ನ ಅಭಿಪ್ರಾಯ ಅದು. ಒಳ್ಳೆಯದಾಗಲಿ. ನಿಮಗೆ ಕಲಿಕೆಯಲ್ಲಿದ್ದೀರಿ, ಅದಕ್ಕೋಸ್ಕರ ನನಗೆ ಸ್ಟೇಟ್ ಅವಾರ್ಡ್ ಬಂತು, ನಾನು ಯಾಕೆ ಹೋಗಿ ಕಾಂಪಿಟೇಷನ್ಸ್ ಭಾಗವಹಿಸಬೇಕು, ಆ ಥರದ್ದೆಲ್ಲ ಇಲ್ವಲ್ಲ ನಿಮ್ಮಲ್ಲಿ. ಅದು ಒಳ್ಳೆಯ ಲಕ್ಷಣ. ಕೆಲವರು ನಾನು ಹೇಳ್ತಾರೆ, ನಾನು ಯಾಕೆ ಹೋಗಬೇಕು ಈ ಶೋಗೆ, ನಾನು ಸಿನಿಮಾಲ್ಲ ಹಾಡಿದ್ದೀನಿ, ನನಗೆ ಯಾಕೆ ಬೇಕು, ಇದೆಲ್ಲ ಅದು ಇರಬಾರ್ದು ಅಲ್ವಾ. ಆ ಗುಣ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮ್ಮ ಧ್ವನಿ ಮತ್ತು ನಿಮ್ಮ ಆ ಒಂದು ಇಚ್ಛಾಶಕ್ತಿ, ಕಲಿಕೆಯ ಒಂದು ಇಚ್ಛಾಶಕ್ತಿ ಇರೋದು ನನಗೆ ತುಂಬ ಇಷ್ಟ ಆಯಿತು. ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ಬೇರೆ ಥರದ್ದು ಯಾವುದಾದ್ರೂ ಒಂದು ಮೆಲೋಡಿನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಪ್ರಕಾರದ ಹಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಾವು ಕೇಳೋಣ. ಶೋರ್ ಸರ್, ನೆಕ್ಸ್ಟ್ ಆಗ್ಬೋದು. ಧನ್ಯವಾದಗಳು. ಸಚಿನ್, ಸಾಹಿತ್ಯ ಯಾರ್ದಿದ್ದು? HSP ಅವ್ರದ್ದು. ಎಂಥ ಒಳ್ಳೆ ಸಾಹಿತ್ಯಪ್ಪ ಇದು. ಕಾರ್ ಮೋಡ್ಗಳಿಂದ ಚಂದ್ರ ಬರ್ತಕ್ಕಂಥ ಒಂದು ಫೀಲೇ ಬಂದ್ಬಿಡ್ತಿಲ್ಲಿ ಈ ವೇದಿಕೆಗೆ. ಗಾನಸಿಂಚನದಲ್ಲಿ ಎಲ್ಲೋ ಚಂದ್ರ ಹುಡ್ಕೊಂಡು ಬಂದಂಗೆ ಆಯಿತು. ಅಷ್ಟು ನಿರರ್ಗಳವಾಗಿ ಸರಾಗವಾಗಿ ನೀವು ತೂಗಿಸಿ ಹಾಡಿದಿರಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಈ ವೇದಿಕೆ ಮೇಲೆ ಒಂದು ಮಾತಾಡೋದು, ನನ್ನ ಆರಾಧ್ಯ ದೈವ ಈ ಸಾಂಗನ್ನು ಹಾಡಿದ್ದು, ನಾನು ಪ್ರತಿನಿತ್ಯ ಪೂಜಿಸು ಅಂತದ್ದು. ಅಂದರೆ ನಾನು ಇವತ್ತು ಇಲ್ಲಿ ಇದ್ದೀನಿ ಅಂತಂದರೆ ಮೇನ್ ಕಾರಣನೇ ನಮ್ಮ ಮ್ಯಾಮ್ ಮಂಜುಳಾ ಗುರುರಾಜ್ ಮ್ಯಾಮ್. ಅದೇ ಭಯ ಇತ್ತು. ಬಿಕಾಸ್ ಏನಕ್ಕೆ ಅವ್ರಿಗೆ ಫಸ್ಟು ಸ್ಟೇಟ್ ಅವಾರ್ಡ್ ಬಂದಿದ್ದು ಸಾಂಗ್ ಇದು.
ಸೊ ಅದೊಂದು ಭಯ ಯಾವಾಗಲೂ ಇತ್ತು. ನೆನ್ನೆ ಮ್ಯಾಮ್ ಸಿಕ್ತಾಗ್ಲೂ ಅದೇ ಹೇಳ್ತಾ ಇದ್ದೆ, ಮ್ಯಾಮ್ ನಿಮ್ಮ ಸಾಂಗ್ ಹಾಡ್ತೀನಿ ಹೊಡಿಬೇಡಿ ಆಯ್ತಾ, ತಪ್ಪು ಮಾಡಿದ್ರೆ ಅಂತ. ಇಲ್ಲ ನೀವು ಚೆನ್ನಾಗಿ ಹಾಡ್ತೀಯ ಹೋಗೋ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಸೊ ಅವ್ರಿಗೆ ಎಲ್ಲರ ಮುಖಾಂತರ ಜೋರಾದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರು ಹಿಂದೆ ಗುರಿ ಮುಂದೆ. ಸೂಪರ್. ಓಕೆ, ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಅಕ್ಕ. ಖುಷಿನಾ? ಹಾಂ.